This video is made for entertainment purpose only, it doesn't mean to hurt any. And don't take it seriously. ರಾಜಕೀಯಕ್ಕೆ ಬರಬೇಕು ಅಂತ ಹಂಗೆ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಯಾರು ಅನ್ಎಕ್ಸ್ಪೆಕ್ಟೆಡ್ಲಿ ಪಾಲಿಟಿಕ್ಸಿಗೆ ಬಂದುಬಿಟ್ರೆ ಅರೆ ಇವ್ರು ಯಾಕೆ ಬರೋಕ್ಕೆ ಹೋದ್ರು ಅಂತ ಅನಿಸುತ್ತೆ. ನಿಮ್ಮ ಬಗ್ಗೆನೂ ಹಾಗೆ ಅನ್ನಿಸ್ತು ನನಗೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಹೌದು, ಬೇರೆ ಬೇರೆ ಫೀಲ್ಡ್ಗಳ ಎಕ್ಸ್ಪರ್ಟ್ಗಳು ಬರಬೇಕು. ಬಟ್ ನೀವು ಆ ರಾಜಕೀಯ ನೀವು ಹೃದಯಕ್ಕೆ ಸಂಬಂಧಿಸಿದವರು ಸರ್. ರಾಜಕೀಯ ಪಕ್ಕ ಮೆದುಳಿನ ಕೆಲಸ ಅದು. ನೀವು ಬಂದುಬಿಟ್ರಿ ಪಾಲಿಟಿಕ್ಸಿಗೆ, ಹೆಂಗಾಯ್ತಿದೆಲ್ಲ? ಇಲ್ಲ, ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಿದ್ರು, ಮಗನೇ 4 ದಿವಸ ಬದುಕಿದ್ರು ಒಂದು 40 ಜನಕ್ಕೆ ಉಪಕಾರ ಮಾಡಿ ಹೋಗು ಅಂತ ಅವ್ರು ಹೇಳಿದ್ದು ಇವತ್ತು ನನ್ನ ಕಿವಿಯಲ್ಲಿ ಗುಯಿ ಗುಡ್ತಾನೇ ಇದೆ. ನನ್ನ ಉದ್ದೇಶ ಏನು, ಕಡುಬಡವರು, ಮಧ್ಯಮ ವರ್ಗದವರು, ಕೂಲಿ ಕಾರ್ಮಿಕರು, ನಿರ್ಗತಿಕರು ಅವ್ರಿಗೂ ಕೂಡ ಪಂಚತಾರ ಖಾಸಗಿ ಆಸ್ಪತ್ರೆಯಲ್ಲಿ ಸಿಗತಕ್ಕಂಥ ಚಿಕಿತ್ಸಾ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಬೇಕು, ಅಥವಾ ತುಂಬ ನಿರ್ಗತಿಕರಿಗೆ ಉಚಿತವಾಗಿ ಕೊಡಬೇಕು. ಹಣಕ್ಕೋಸ್ಕರ ಚಿಕಿತ್ಸೆಯಿಂದ ಅವರು ವಂಚಿತರಾಗಬಾರ್ದು ಅನ್ನುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಒಪ್ತೆ ಕಡೆ ಒಪ್ತೆ. ನಿನ್ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಹೃದ್ರೋಗ ತಜ್ಞನಾದರೂ ಕೂಡ, ನಿರ್ದೇಶಕನಾದರೂ ಕೂಡ ನಾನು 80% ಸಮಯವನ್ನು ನಾನು ಸಾರ್ವಜನಿಕರ ಸಂಪರ್ಕಕ್ಕೆ ಮೀಸಲಾಗಿಟ್ಟಿದ್ದೇನೆ. ಎಸ್, ಯಾರು ಮಾಡಕ್ ಸಾಧ್ಯ ಆಗಲ್ಲ. ಹೋದ್ರು ಸಿದ್ಧಾಂತ ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ, ಯಾರು ನಡುವೆ. ನನ್ನ ಆ್ಯಕ್ಚುಲಿ ನಾವು ಡಾಕ್ಟ್ರುಗಳು ಅಂದರೆ ಏನಾಗುತ್ತೆ, ಆಯಿತು ನೋಡೋರಿಗೆ ಟೈ ಕಟ್ಕೊಂಡಿರ್ಬೋದು, ಕೋಟ್ ಹಾಕ್ಕೊಂಡಿರ್ಬೋದು, ಅಥವಾ ಸ್ವಲ್ಪ ಒಳ್ಳೆ ಬಟ್ಟೆ ಹಾಕ್ಕೊಂಡಿರ್ಬೋದು. ಆದರೆ ನಮ್ಮ ಮನಸ್ಸು ಏನಾಗಿತ್ತು, ಯಾವಾಗಲೂ ಬಡವರ ಕಡೆನೇ ಇತ್ತು ನನಗೆ. ನಾನು ಎಷ್ಟೋ ಸರಿ ನಾನು ಚೇಂಬರ್ ಒಳಗೆ ಹೋಗ್ಬೇಕಾದ್ರೆ ನಾನು ಯಾವಾಗಲೂ ಅಷ್ಟೇ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಫಸ್ಟು ನನ್ನ ಚೇಂಬರ್ಗೆ ಹೋಗೇ ಇಲ್ಲ. ನಾನು ಫಸ್ಟು ಟಾಯ್ಲೆಟ್ಸ್ ವಿಸಿಟ್ ಮಾಡ್ತಾಯಿದ್ದೆ. ನಾನು ಒಂದು ದೇಶದ ಅಭಿವೃದ್ಧಿಯ ಮೌಲ್ಯಮಾಪನ ಆಗೋದು ಅಂದರೆ ಟಾಯ್ಲೆಟ್ಸ್. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಶೌಚಾಲಯ ವ್ಯವಸ್ಥೆ ಹೆಂಗಿದೆ, ಶೌಚಾಲಯ ವ್ಯವಸ್ಥೆ ಹೇಗಿದೆ ಅಂತ. ನಂತರ ಎರಡನೇದು ಬಹುಶಃ ಏನಪ್ಪ ಅಂದರೆ ಹೆಣ್ಣು ಮಕ್ಕಳ ರಕ್ಷಣೆ. ಅವೆರಡರಲ್ಲಿ ಮೌಲ್ಯಮಾಪನ ಗೊತ್ತಾಗುತ್ತೆ, ಒಂದು ದೇಶ ಅಭಿವೃದ್ಧಿಶೀಲ ರಾಷ್ಟ್ರನ ಅಥವಾ ಇನ್ನೂ ಹಿಂದುಳಿದ ರಾಷ್ಟ್ರ ಅಂತ. ಸೊ ಈ ಮಾತನ್ನು ಯಾವಾಗಲೂ ಜ್ಞಾಪಕ ಇಟ್ಕೊ. ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ. ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ ಎಲ್ರಿಗೂ 3 ಸ್ಟೇಜ್ ಮೇಲೆ ಬರ್ತಾ ಇದೀವಿ. ನಿಮ್ಮನ್ನೆಲ್ಲ ನೋಡ್ತಾ ಇದೀವಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ತರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದ್ರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ.